ಇನ್ನು ಕೊಪ್ಪಳದಲ್ಲಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗಿದೆ. ಸರ್ಕಾರಿ ಸ್ವಾಮ್ಯದ ಗ್ಯಾಸ್ ಏಜೆನ್ಸಿಯ ಬಾಗಿಲು ಬಂದ್ ಮಾಡಲಾಗಿದೆ. ಕೊಪ್ಪಳದ ಗವಿಮಠ ರಸ್ತೆಯ ಕೆಎಫ್ಸಿಎಸ್ಸಿ ಭಾರತ್ ಗ್ಯಾಸ್ ಏಜೆನ್ಸಿ ಸಿಲಿಂಡರ್ ಲೋಡ್ ಬಾರದ ಹಿನ್ನೆಲೆಯಲ್ಲಿ ಏಜೆನ್ಸಿ ಪೋಸ್ಟರ್ ಅನ್ನು ಅಂಟಿಸಿದೆ. ಕಳೆದ 2 ದಿನಗಳಿಂದ ಏಜೆನ್ಸಿ ಬಾಗಿಲು ಹಾಕಿದ್ದಾರೆ ಮಾಲೀಕರು. ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡದೇ ಇರೋದಕ್ಕೆ ಗ್ರಾಹಕರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಬಾಗಿಲು ಹಾಕಲಾಗಿದೆ. ಕೊಪ್ಪಳದಲ್ಲಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗಿರೋದು ಇಲ್ಲಿ ಪೋಸ್ಟರ್ ಅನ್ನು ಹಾಕಿರೋದನ್ನು ಕೂಡ ನೀವು ಗಮನಿಸಬಹುದು. ಸರ್ಕಾರಿ ಸ್ವಾಮ್ಯದ ಗ್ಯಾಸ್ ಏಜೆನ್ಸಿಯ ಬಾಗಿಲು ಬಂದ್ ಮಾಡಿರೋದ್ರಿಂದಾಗಿ ಸ್ಥಳೀಯರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಲಿಂಡರ್ ಲೋಡ್ ಬಾರದ ಹಿನ್ನೆಲೆಯಲ್ಲಿ ಮಾಹಿತಿಯನ್ನ ನೀಡಿ ಅಲ್ಲಿ ಪೋಸ್ಟರ್ ಅನ್ನು ಕೂಡ ಹಾಕಿದ್ದಾರೆ. 2 ದಿನಗಳಿಂದ ಏಜೆನ್ಸಿ ಬಾಗಿಲು ಹಾಕಲಾಗಿದೆ. ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡದೇ ಇರೋದಕ್ಕೆ ಗ್ರಾಹಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 5 ನಿಮಿಷ ಮಾತಾಡಿ ಹೋಗ್ಬಿಟ್ರು. ಅಲ್ಲಿ ಸ್ಟಾಕ್ ಇಲ್ಲ, ಗಾಡಿ ಬಂದಿಲ್ಲ, ಅದು ಈ ಥರ ಹೇಳ್ತಾ ಇದ್ದಾರೆ. ಬಟ್ ಯಾವುದು ಖಾಲಿ ಇದೆ ಅಥವಾ ಇಲ್ಲ ತೋರಿಸಲಿಕ್ಕೆ ನಮಗೆ ಬರ್ರಿ ಅಂತ ಹೇಳಿದೆ. ಅವರಿಗೆ ಬರ್ಲಿಕ್ಕೆ ತಯಾರಿಲ್ಲ. ಅವ್ರು ಎಲ್ಲಿದ್ದಾರೆ ಅನ್ನೋದು ಯಾರಿಗೆ ಮಾತಾಡಿಸ್ಬೇಕು ಹೇಳಿ. ಈಗ 5 ದಿವಸ ಸರ್, ಇವತ್ತು ಬರೀ ನಾಳೆ ಬರೀ 3 ಸಲ ಸರ್. ಕುಕುನ್ಪಳ್ಳಿಯಿಂದ ಕೊಪ್ಪಳಕ್ಕೆ ಇಲ್ಲಿ ಬಂದು 25 ಕಿಲೋಮೀಟರ್ ಆಗುತ್ತೆ ಸರ್. ಒಂದು ದಿವಸ ಕೊಡ್ತು ಅಂತಂದು ಇಂಥ ದಿವಸ ಅಂತ ಹೇಳಿದ್ರೆ ಬರೋಕ್ಕಾಗುತ್ತೆ. ಮತ್ತು ಇವತ್ತು ನಾಳೆ ಬಂದು ನೋಡೋದು ಮತ್ತು ಒಳ್ಳೆ ಹೋಗೋದು ಸರ್. ನಾವು ಮೈನೆಯಿಂದ 3-4 ದಿವಸ ಆಯ್ತು ಅಡ್ಡಾಡಕತ್ತಿ ಬರಬೇಕು. ಇಲ್ಲಿ ಯಾರು ಸಿಲಿಂಡರ್ ಇಟ್ಕೊಳಲ್ಲ ಸರ್. ಸಿಲಿಂಡರ್ ಖಾಲಿ ಯಾರು ಇಟ್ಕೊಳಂಗಿಲ್ಲ. ಇಲ್ಲಿ ಒಂದು ಕಟ್ಟಿಗೆ ಬರಬೇಕು, ಕಟ್ಟಿಗೆ ತೊಗೊಂಡು ಹೋಗ್ಬೇಕಲ್ಲ. ಹಿಂಗಾಗಿ ಭಯಂಕರ ಪ್ರಾಬ್ಲಮ್. ಹಳ್ಳಿಗೇನು ಬರಂಗಿಲ್ಲ ಇದು ಭಾರತ್ ಗ್ಯಾಸ್. ಬೋರ್ಡ್ ಬಂದಿಲ್ಲ ಅಂತ ರಾತ್ರಿ ಬಂದು ಬೋರ್ಡ್ ಹಾಕ್ಬೇಕಾತ. ಬಂದ ಮ್ಯಾಗ ಬಂದೈತಂತ ತನಗಂತೂ ಗೊತ್ತಾಗತ್ತಿಲ್ಲ. ಅವಾಗ ಕದ ತೆಗೆದ್ರೆ ನಮ್ಗೆ ಕೆರೆತ್ಕೊಂಡು ಹೊಡೆದಂಗೆ ಆಗುತ್ತೆ. ಅವಾಗ ಬಂದು ಇಸ್ಕೊಂಡು ಹೋಗ್ತೀವಿ. ಇಲ್ಲಿ ಬಂದು ಕಾಯೋದು ಅದು ಏನು ಕೆಲಸ ಅದ? ದಿನ ಇದ ಉದ್ಯೋಗ. ಯಾರು ಕೊಡ್ತಾರ? ದಿನ 500 ತಾನು ಕೊಡ್ತಾನ, ತಂದು ಬಿಟ್ಟು ಕೊಡ್ತಾನ. ಎರಡು ಬೇರೆ ಸಿಲಿಂಡರ್ ತಂದು 50-100 ಕೊಟ್ಟು ಇಲ್ಲಿ ಮಟ್ಟ ತರಕ್ಕೆ 50 ಕೊಟ್ಟು ಹೋಗಿವಿ. ಮೊನ್ನೆ 50 ರೂಪಾಯಿ ಕೊಡಂತ ಹಾಕ್ಯಾಡೀನಿ. 50 ರೂಪಾಯಿ ನೀವು ಹೇಳಿದ್ರಿ, ಬೇಡ ನಾ ಕೊಡ್ತೀನಿ, ನಾಳೆ ಸಿಲಿಂಡರ್ ಕೊಡಿಸ್ಬಿಟ್ಟು ಹೋಗ್ತೀನಿ ಅಂದರು. 50 ರೂಪಾಯಿ ಕೊಡ್ತಾನೆ ಅಂತ ಬಿಡಗಲ್ಲ ಅಂತ ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.